ಎಸ್, ಮಡನೂರು ಮನೋಹರ್ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ನಾವು ಮಾತಾಡ್ತಾ ಇದ್ವಿ. ಬನ್ನಿ ಹಾಗಾದರೆ ಇನ್ನಷ್ಟು ವಿಚಾರಗಳನ್ನು ನಾವು ಮಾತಾಡ್ತಾ ಹೋಗೋಣ. ನೀವು ಸಿನಿಮಾ ನೋಡ್ತಾ ಇರ್ತೀರಾ ಅಂದ್ಕೊಳ್ಳಿ, ಯಾವುದೋ ಒಂದು ಸಿನಿಮಾ ನೋಡ್ತಾ ಇರ್ತೀರಾ. ಅದನ್ನ ನೋಡಿದಾಗ ಇಲ್ಲ ನನಗೆ ಆ ಥರದ ಪಾತ್ರಗಳು ಬೇಕು ನನಗೆ, ಇಲ್ಲ ಅವ್ರು ಈ ಥರ ಮಾಡ್ಬೋದಾಗಿತ್ತು, ಈ ಥರದ್ದು ಅನಿಸಿದ್ದು. ಅಂದರೆ ಈಗ ಒಬ್ಬ ಕಲಾವಿದನಿಗೆ ತುಂಬ ಮುಖ್ಯ. ಹೌದು ಸರ್, ಹೌದು. ಸೊ ಹೆಂಗೆ ಅನಿಸ್ತಾ ಇತ್ತಾ ಸರ್? ಅದು ಅನ್ಕಂಡದ ಪಾತ್ರ ಕುಲದ ಕೇಳಿ ಅವರು ಸಿಕ್ಕಿದೆ. ಹಾಂ, ನನಗೆ ಒಂದು ಸೆಂಟಿಮೆಂಟ ಮಾಸಾಗಿ ಮಾಡಬೇಕು, ಅದ್ರೊಳಗೆ ನಾನು ನಗಿಸ್ಬೇಕು. ನನಗೆ ಗಾಡ್ ಗಿಫ್ಟ್ ಏನಂದರೆ, ನಿಜವಾಗ್ಲೂ ನಾನು ಓಪನ್ ಆಗಿ ಹೇಳ್ತೀನಿ, ಜನ ಪ್ರೀತಿ ಮಾಡ್ತಾರೆ. ನಾನು ಎಲ್ಲರೂ ಹೊರಗಡೆ ಹೋದಾಗ ಯಾವಾಗ ಕೆಲವು ನೆಗೆಟಿವ್ ಕಮೆಂಟ್ ಆಗ್ತಾವೆ, ನಾನು ನೋಡೋದು ಇಲ್ಲ, ಅವ್ರಿಗೆ ರೆಸ್ಪಾನ್ಸು ಮಾಡಲ್ಲ. ಬಟ್ ಪ್ರೀತಿಯಿಂದ ಹೃದಯದಿಂದ ಭಾಳ ಒಳ್ಳೆ ಕಮೆಂಟ್ಸ್ ಆಗ್ತಾರೆ, ನಾನು ಎರಡೂ ಸ್ವೀಕರಿಸ್ತೀನಿ. ಬಟ್ ನನಗೆಲ್ಲೋ ಒಂದು ಕಡೆ ರೀಚ್ ಆಗಿದ್ದೀನಿ ಅನ್ನೋಕ್ಕೆ ಕಾರಣ ಈ ನಗು ಪ್ಯಾಕೇಜ್ ಗಾಡ್ ಗಿಫ್ಟ್ ಅಂತ ಹೇಳಿದ್ನಲ್ಲ, ಕಾಮಿಡಿ ಮಾಡೋಕ್ಕೆ ನನಗೇನು ಕೊರತೆ ಇಲ್ಲ ಸರ್, ನಾನು ಮಾಡ್ತೀನಿ. ಹೌದು ಹೌದು, ನಾವು ನೋಡಿ ನಗಿಸ್ಬೇಕು, ನಾನು ನಗಿಸ್ತೀನಿ ಸರ್. ಅದ್ರಲ್ಲಿ ಹಿಂಗೆ ವೇರಿಯೇಷನ್ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾನು ನಗಿಸ್ತೀನಿ. ಅದ್ರ ಮಧ್ಯ ಮಾಸು, ಇತ್ತಗೆ ಫೈಟು, ಡ್ಯಾನ್ಸು, ಕಾಮಿಡಿ, ಎಮೋಷನಲ್ ಎಲ್ಲ ಈ ಸಿನಿಮಾದಲ್ಲಿ ನಾನು ಏನೇನು ಅನ್ಕೊಂಡಿದ್ದೆ ಎಲ್ಲ ಇದ್ರಲ್ಲಿ ಮಾಡಿಸ್ತೀನಿ. ಕುಲದಲ್ಲಿ ಕೇಳಿ ಅದರಲ್ಲಿ ಎಲ್ಲ ಒಂಥರ ಹೆಂಗೆ ಸರ್, ಅದು ನಾನು ತಮಿಳ್ನಾಡಿ ಸರ್ ಜೊತೆ ಎಲ್ಲ ನಾನು ಇದು ರ್ಯಾಂಬೋ ಎಲ್ಲ ನೋಡಿದಾಗ ನಾನು ಇವ್ರ ಜೊತೆ ಕಾಂಬಿನೇಷನ್ ಮಾಡ್ಬೇಕು ಈ ಒಂದು ಇದ್ದಾಗೆಲ್ಲ ಅವ್ರು ಇವತ್ತು ನಮ್ಮ ಜೊತೆ ಫುಲ್ ಕಾಮಿಡಿ ನಮ್ಮ ಜೊತೆ ಜರ್ನಿ ಹೋಗ್ತಾರೆ. ಮೌನ ಗುಡ್ಡೆ ಮನೆ ರಾಮಚಾರಿ ಸೀರಿಯಲ್ ಹೀರೋಯಿನ್ ಅವರು ಅವ್ರ ಜೊತೆ ಆಕ್ಟ್ ಮಾಡ್ತೀವಿ. ತರುಣ್ ಸುಧೀರ್ ವೈಫು ಸೋನಾಲ್ ಮೇಡಮ್ ಇದ್ದಾರೆ, ಅವ್ರದ್ದು. ಯೋಗರಾಜ್ ಸರ್ ಒಂದು ಒಳ್ಳೆ ವಿಭಿನ್ನವಾಗಿರೋ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಅವ್ರದ್ದು ಒಂದು ಕ್ಯಾರೆಕ್ಟರ್. ಇನ್ನ ಬೇಜಾನ್ ಜನ ಇದ್ದಾರೆ, ಬ್ಯಾಂಕ್ ಜನಾರ್ದನ್ ಸರ್ ಇದ್ದಾರೆ, ಉಮೇಶ್ ಅಣ್ಣ ಇದ್ದಾರೆ, ಡ್ರ್ಯಾಗನ್ ಮಂಜು, ಸೀನಾಬೈ ಅಂತ ಚನ್ನಪಟ್ಟಣ, ಎಷ್ಟು ಜನ ಬೇಕು ಸರ್ ಆರ್ಟಿಸ್ಟ್, ಸಿಕ್ಕಾಪಟ್ಟೆ ಜನ. ನನ್ಗೆ ಏನಂದ್ರೆ ಸರ್, ಈಗ ಒಬ್ಬ ಸಾಧಕನಿಗೆ ಮತ್ತು ಒಬ್ಬ ಬೆಳಿಬೇಕಂತಹ ವ್ಯಕ್ತಿ ನಾವು ಯಾವ್ದೋ ರೂಪದಲ್ಲಿ ನಾವು ಇಂಡಸ್ಟ್ರಿ ಕಾಲಿಡಬೇಕಾಗತ್ತೆ. ಜೂನಿಯರ್ ಆರ್ಟಿಸ್ಟ್ ನೀವು ಅವಾಗಲೇ ಹೇಳ್ತಾ ಇದ್ರಿ. ಸೊ ಅವತ್ತಿನ ದಿನ ಅಂತ ನೆನೆಸ್ಕೊಂಡಾಗ ಅಂದ್ರೆ ನಾವು ಕಲಾವಿದ್ರನ್ನ ಅವಾಗ ಹೆಂಗಂದ್ರೆ ಹತ್ತರಿಂದ ನೋಡ್ತಾ ಇದ್ವಿ. ಹೌದು, ಅಂದ್ರೆ ಅವ್ರ ಹತ್ರ ನಾನು ಮಾತಾಡಬೇಕು, ಬಟ್ ಆಗ್ತಿಲ್ಲ. ಅವ್ರ ಜೊತೆಗೆ ನಾನು ಆಕ್ಟ್ ಮಾಡಬೇಕು, ಬಟ್ ಎಲ್ಲೋ ಒಂದ್ ಕಡೆ ದೂರದಲ್ಲಿ ಇದ್ದೀನಿ ನಾನು. ಬಟ್ ಇವತ್ತು ಅವರೆಲ್ಲರೂ ಕೈ ಸಿಗ್ತಾ ಇದ್ದಾರೆ ಅಂದಾಗ ಎಷ್ಟು ಖುಷಿ ಆಗುತ್ತೆ ಸರ್ ಅದು. ಅಯ್ಯೋ ತುಂಬಾ ಆಗುತ್ತೆ ನನಗೆ. ನಮ್ಮ ಮನೇಲಿ ಊರಿಗೆ ಒಂದ್ಸತಿ ಯಾವಾಗ ತೋಟಕ್ಕೆ ಬನ್ನಿ, ನಮ್ದು ಚಿಕ್ಕದಾಗ ಒಂದು ತೋಟ ಇದೆ, ಅಲ್ಲಿ ಬಂದ್ರೆ ನಮ್ಗೆ ಯಾರು ಸಿಗಂಗಿಲ್ಲ ಸರ್. ನಂಗೆ ಆ ಟೈಮಲ್ಲಿ ಯಾರೋ ಒಂದು ಸುಮ್ಮನೆ ಇಷ್ಟದ ಕೂದಲು ಬಿಡ್ಕೊಂಡಿದ್ರು ಫೋಟೋ ತಕೊಂಡ್ಬಿಡ್ತಿದ್ದೆ. ಅವರು ನಮ್ಮಂಗೆ ಜೂನಿಯರ್ ಆರ್ಟಿಸ್ಟೇ, ನಮ್ಮ ತರನೇ ಬಂದಿದ್ರು. ಅವ್ರ ಜೊತೆ ನಾನು ಫೋಟೋ ತಗ್ಸ್ಕೊಳ್ಳೋದು, ಏನೋ ಡಿಫ್ರೆಂಟ್ ಆಗಿರೋಲ್ಲ, ಹೆಂಗ್ ಕಾಣ್ತಾರೆ ನೋಡಿ ಇವರು ಅಂತ ಒಂದು ಲ್ಯಾಮಿನೇಷನ್ ಎಲ್ಲ ಮಾಡಿ ಇಟ್ಟಿದ್ದೀನಿ ಮನೇಲಿ. ಆ ತರ ಒಂದು ಕ್ರೇಜ್. ಯಾರೇ ಆದ್ರೂ ಜೂನಿಯರ್ ಆರ್ಟಿಸ್ಟ್ ಆಗ್ಲಿ ಎಲ್ಲರೂ ಕಲಾವಿದ್ರೆ, ಬೇರೆ ಏನಿರಲ್ಲ. ಹಂಗಾಗಿ ನನಗೇನೋ ಒಂದು ಕ್ರೇಜ್ ಎಲ್ಲರ ಜೊತೆ ಲ್ಯಾಮಿನೇಷನ್ ಮಾಡಿಸಿ ಇಟ್ಕೋಬೇಕು ಅಂತ. ಇವತ್ತು ಇವರು ಗಿರೀಶ್ ಸರ್ ಇದಾರಲ್ಲ, ಅವರು ಸಂತೋಷ್ ಸ್ಟ್ರೇಟ್ ಫಾರ್ವರ್ಡ್ ಅಲ್ಲಿ ಒಂದು ಜೂನಿಯರ್ ಆರ್ಟಿಸ್ಟ್ ಮಾಡಿದ್ರು. ನಾನು ಮುಂದೆ ನಿಂತ್ಕೊಳಕ್ ಹೋಗ್ತಾ ಇದ್ರೆ ಎಲ್ಲರೂ ಹುಡುಗರೆಲ್ಲ ನಮ್ಮ ಜೊತೆಲ್ಲ ಹಿಂದಿಂದಕ್ಕೆ ತಳ್ಳವು, ನಾನು ಹಂಗೂ ಹೋಗಿ ಮುಂದಕ್ಕೆ ನಿಂತಿದ್ದೆ. ಔಟ್ ಆಫ್ ಫೋಕಸ್ ಮಾಡಿದ್ದಾರೆ, ಅದ್ರಲ್ಲಿ ತೋರಿಸ್ತೀನಿ. ಆಗ ಗಿರೀಶ್ ಸರ್ ಪಕ್ಕದಲ್ಲಿ ನಿಂತಿದ್ದೆ. ಇವತ್ತು ಅವ್ರ ಜೊತೆ ನಾನು ಅಷ್ಟು ಕ್ಲೋಸ್ ಆಗಿ ಮಾತಾಡ್ತೀನಿ, ಅಷ್ಟು ಚೆನ್ನಾಗಿ ಅವ್ರ ಜೊತೆ ಒಂದೆರಡು ಸಿನಿಮಾ ಮಾಡಿದ್ದೀನಿ. ಎಲ್ಲೋ ಒಂದ್ ಕಡೆ ತುಂಬಾ ಖುಷಿ ಆಗುತ್ತೆ ಸರ್.